ಹಲೋ, ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ದೇವರು ಕೊಟ್ಟವರ. ಕಂಗ್ರಾಟ್ಸ್ ಪಾವನಿ, ಕೊನೆಗೂ ನೀವು ತಾಯಿ ಆಗುತ್ತಿದ್ದೀರಾ. ನನ್ನ ಪ್ರಕಾರ ನಿಮಗೆ 3ನೇ ತಿಂಗಳು ನಡೆಯುತ್ತಾ ಇದೆ. ಇನ್ನೊಂದು ಸ್ಕ್ಯಾನಿಂಗ್ ಮಾಡಿ ನೋಡೋಣ, ಎಲ್ಲ ಸರಿಯಾಗಿ ಗೊತ್ತಾಗುತ್ತೆ ಎಂದರು ನನ್ನ ಫ್ಯಾಮಿಲಿ ಡಾಕ್ಟರ್. ನನಗೆ ಈ ವಿಷಯಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ತಿಳಿಯಲೇ ಇಲ್ಲ. ಥ್ಯಾಂಕ್ಸ್ ಡಾಕ್ಟರ್, ಆದರೆ ಈ ವಯಸ್ಸಲ್ಲಿ ಸಾಧ್ಯವಾಯಿತು ಎಂದೆ. ಒಮ್ಮೊಮ್ಮೆ ಹಾಗೆ ಪಾವನೆ, ಮಿರಾಕಲ್ ನಡೆಯುತ್ತೆ. ಪ್ರಪಂಚದಲ್ಲಿ ಎಷ್ಟೋ ಕಡೆ ಮುಟ್ಟು ನಿಲ್ಲುವ ವಯಸ್ಸಲ್ಲಿ ಮಕ್ಕಳಾದ ಉದಾಹರಣೆಗಳು ಸಾಕಷ್ಟು ಇವೆ. ನಿನ್ನ ಕೇಸ್ ಹೊಸದೇನೂ ಅಲ್ಲ. ಆದರೆ ಈ ವಯಸ್ಸಿನಲ್ಲಿ ಗರ್ಭ ಧರಿಸುವುದರಿಂದ ಹೆಚ್ಚಿನ ಜಾಗ್ರತೆ ಅಗತ್ಯ ಅಷ್ಟೇ ಎಂದರು. ನಾನು ಒಂದಷ್ಟು ವಿಟಮಿನ್ ಮಾತ್ರೆಗಳನ್ನು ಬರೆದುಕೊಡುತ್ತೇನೆ, ತಪ್ಪದೆ ತೆಗೆದುಕೊಳ್ಳಿ. ಮುಂದಿನ ತಿಂಗಳು ಮತ್ತೆ ಚೆಕಪ್ಗೆ ಬರುವಾಗ ನಿಮ್ಮ ಗಂಡನನ್ನು ಕರೆದುಕೊಂಡು ಬನ್ನಿ. ಮತ್ತೊಂದು ಸ್ಕ್ಯಾನಿಂಗ್ ಇರುತ್ತೆ. ಅದರ ಮಧ್ಯೆ ಏನೇ ಸಮಸ್ಯೆ ಬಂದರೂ ಕೂಡಲೇ ನನ್ನನ್ನು ಸಂಪರ್ಕಿಸಿ ಎಂದರು ಡಾಕ್ಟರ್. ಡಾಕ್ಟರ್ಗೆ ಧನ್ಯವಾದ ಹೇಳುತ್ತಾ ನಾನು ಮನೆ ಕಡೆ ಆಟೋದಲ್ಲಿ ಹೊರಟೆ. ಮನೆ ತಲುಪಿದ ಮೇಲೂ ತಲೆಯಲ್ಲಿ ಡಾಕ್ಟರ್ ಹೇಳಿದ ವಿಷಯವೇ ಕೊರೆಯುತ್ತಾ ಇತ್ತು. ನನಗೆ ನಂಬಲು ಆಗುತ್ತಲೇ ಇರಲಿಲ್ಲ. 1 ತಿಂಗಳಿಂದ ತಲೆ ಸುತ್ತು ಜೋರಾಗಿತ್ತು. ಆಗಾಗ ವಾಂತಿ ಕೂಡ ಆಗುತ್ತಿತ್ತು. ಕಳೆದ 6 ತಿಂಗಳಿಂದ ತಿಂಗಳಿಗೆ ಸರಿಯಾಗಿ ಹೊರಗೆ ಆಗುತ್ತಾ ಇರಲಿಲ್ಲ. ಡಾಕ್ಟರ್ ಹತ್ತಿರ ಕೇಳಿದಾಗ ಕೆಲವರಿಗೆ ಬೇಗ ಮುಟ್ಟು ನಿಲ್ಲುತ್ತದೆ, ಆಗ ಒಬ್ಬೊಬ್ಬರಿಗೆ ಈ ರೀತಿ ಮುಟ್ಟು ನಿಲ್ಲುವ ಸಮಯದಲ್ಲಿ ಆಗುತ್ತದೆ. ನೀನು ಯೋಚನೆ ಮಾಡಬೇಡ ಎಂದಿದ್ದರು. ಹಾಗಾಗಿ ಹೆಚ್ಚಿಗೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದರೆ ನಿನ್ನೆಯಿಂದ ಹೊಟ್ಟೆಯಲ್ಲಿ ಏನೇನೋ ಆಗುತ್ತಾ ಇತ್ತು. ಒಮ್ಮೆ ಕಚಗುಳಿ ಇಟ್ಟಂತೆ, ಇನ್ನೊಮ್ಮೆ ಚಿಟ್ಟೆಗಳು ಹಾರಿದಂತೆ, ಮತ್ತೊಮ್ಮೆ ಏನೋ ತೆವಳಿಕೊಂಡು ಹೋದಂತೆ. ನನ್ನ ಹೊಟ್ಟೆಯಲ್ಲಿ ಏನೋ ಇದೆ ಎಂದು ಅನಿಸುತ್ತಾ ಇತ್ತು. ಕಳೆದ ಬಾರಿ ನನ್ನ ಮನೆಗೆ ಬಂದ ಗೆಳತಿ ಹೇಳಿದ ಮಾತು ನೆನಪಾಗಿತ್ತು. ಇತ್ತೀಚೆಗೆ ಹೆಚ್ಚಿನ ಹೆಂಗಸರಿಗೆ ಗರ್ಭಕೋಶದಲ್ಲಿ ಗಡ್ಡೆಗಳು ಆಗುತ್ತೆ ಕಣೆ. ಅದು ಸಣ್ಣದಿದ್ದಾಗ ತೆಗೆಸದೆ ಹೋದರೆ ಮುಂದೆ ಕ್ಯಾನ್ಸರ್ ಆಗುವ ಸಾಧ್ಯತೆ ಇರುತ್ತದೆ. ಹೆಚ್ಚಿನ ಸಮಯದಲ್ಲಿ ಗರ್ಭಕೋಶವನ್ನು ತೆಗೆದುಹಾಕುತ್ತಾರೆ. 6 ತಿಂಗಳ ಕೆಳಗೆ ನನಗೂ ಕೂಡ ಈ ಆಪರೇಷನ್ ಆಗಿದೆ ಎಂದಿದ್ದಳು. 2 ದಿನದಿಂದ ನನ್ನ ಹೊಟ್ಟೆಯಲ್ಲಿ ಆಗುತ್ತಿದ್ದ ಏನೋ ಕದಲುವಿಕೆಯ ಅನುಭವ ನನಗೆ ಭಯವನ್ನು ಉಂಟು ಮಾಡಿತ್ತು. ನನಗೂ ಹೊಟ್ಟೆಯಲ್ಲಿ ಗಡ್ಡೆ ಆಗಿರಬಹುದು ಎಂದು ಅನಿಸುತ್ತಾ ಇತ್ತು. ಹಾಗಾಗಿ ಇಂದು ಚೆಕಪ್ಗೆ ಎಂದು ಡಾಕ್ಟರ್ ಹತ್ತಿರ ಹೋಗಿದ್ದೆ. ಈಗ ನೋಡಿದರೆ ನನ್ನ ಹೊಟ್ಟೆಯೊಳಗಿನ ಕದಲುವಿಕೆಯ ಕಾರಣ ನನ್ನ ಹೊಟ್ಟೆಯೊಳಗೆ ಇರುವ ನನ್ನ ಹಾಗೂ ಪ್ರಮೋದ್ನ ಪ್ರೇಮದ ಸಂಗೀತ. ಪುಟ್ಟ ಜೀವವೊಂದು ನನ್ನ ಒಳಗೆ ಬೆಳೆಯುತ್ತಾ ಇದೆ. ನಾನು ಬಂಜೆ ಅಲ್ಲ, ನನಗೂ ಮಗುವನ್ನು ಹೆರುವ ತಾಕತ್ತು ಇದೆ ಎಂದು ಈ ಪ್ರಪಂಚಕ್ಕೆ ಸಾರಿ ಸಾರಿ ಹೇಳಬೇಕು ಎಂದು ಅನಿಸಿತು. ಆದರೆ ನನಗೀಗ 46 ವರ್ಷ. ಈ ವಯಸ್ಸಿನಲ್ಲಿ ಮಗುವಾದರೆ ಸಮಾಜ ನನ್ನ ನೋಡಿ ನಗುತ್ತದೆ. ನನ್ನ ಎಲ್ಲ ಗೆಳತಿಯರಿಗೆ ಮಕ್ಕಳಾಗಿದೆ. ಅದರಲ್ಲಿ ಕೆಲವರ ಮಕ್ಕಳಿಗೆ ಮದುವೆಯಾಗಿ ಮೊಮ್ಮಕ್ಕಳೂ ಆಗಿದೆ. ಅವರೆಲ್ಲರ ಮುಂದೆ ನಾನು ಹೊಟ್ಟೆಯಲ್ಲಿ ನನ್ನ ಮಗುವನ್ನು ಹೊತ್ತು ಓಡಾಡಬೇಕಾ? ಎಲ್ಲ ಏನಂದುಕೊಳ್ಳುತ್ತಾರೆ ಎಂದು ಮುಜುಗರ ಎನಿಸಿತು. ಈ ಬಯಸದೇ ಬಂದ ಭಾಗ್ಯವನ್ನು ಹೇಗೆ ಸ್ವೀಕರಿಸಲಿ? ಇದೇ ಹೊತ್ತಿನಲ್ಲಿ ಪ್ರಮೋದ್ ಊರಿನಲ್ಲಿ ಇಲ್ಲದೆ ಹೋದರು. ಅವರು ಬರುವುದು ಇನ್ನೂ 1 ವಾರ ಬಿಟ್ಟು. ಕಾಲ್ ಮಾಡಿ ಈ ವಿಷಯವನ್ನು ಅವರಿಗೆ ತಿಳಿಸಿದರೆ ಹೇಗೆ ತೆಗೆದುಕೊಳ್ಳುತ್ತಾರೋ ಗೊತ್ತಿಲ್ಲ. ಅವರು ಬಂದ ಮೇಲೆ ಈ ವಿಷಯ ತಿಳಿಸುವುದೇ ಒಳ್ಳೆಯದು ಎಂದು ಅನಿಸಿತು. ಹಾಗೆ ಯೋಚನೆಯೊಳಗೆ ಮಲಗಿದ್ದವಳಿಗೆ 26 ವರ್ಷದಿಂದ ಪ್ರಮೋದ್ನ ಜೊತೆ ಸಾಗಿಸಿದ ಏಳು ಬೀಳಿನ ಜೀವನ ನೆನಪಾಯಿತು. 20 ವರ್ಷಕ್ಕೆ ಮದುವೆಯಾಗಿ ಪ್ರಮೋದ್ ಮನೆ ಹಾಗೂ ಮನ ಬೆಳಗಲು ಅವರ ಜೊತೆ ಸಪ್ತಪದಿ ತುಳಿದು ಬಂದಿದ್ದೆ. ತಂದೆ ಇಲ್ಲದ ನಾನು ತಾಯಿಯ ಆಶ್ರಯದಲ್ಲಿ ಬೆಳೆದು PUCವರೆಗೆ ಶಿಕ್ಷಣ ಪಡೆದಿದ್ದೇ ಹೆಚ್ಚು. ನಂತರ ಮದುವೆಗೆ ಹುಡುಗನನ್ನು ಹುಡುಕಿ ಕೊನೆಗೂ ತಂದೆ ತಾಯಿಯ ಒಬ್ಬನೇ ಮಗನಾದ ಪ್ರಮೋದ್ ನನ್ನನ್ನು ನೋಡಿ ಮೆಚ್ಚಿ ಮದುವೆಯಾಗಿದ್ದರು. ಮದುವೆಯ ನಂತರ ನನ್ನ ಜೀವನವೇ ಬದಲಾಗಿತ್ತು. ಕಷ್ಟದಲ್ಲಿ ಬೆಳೆದ ನನ್ನನ್ನು ಪ್ರಮೋದ್ ಹಾಗೂ ಅವನ ಪೋಷಕರು ತುಂಬ ಚೆನ್ನಾಗಿ ನೋಡಿಕೊಂಡರು. ಅತ್ತೆ ಮಾವನಿಗೆ ತಮ್ಮ ಮೊಮ್ಮಕ್ಕಳ ಜೊತೆ ಆಟ ಆಡುವ ಬಯಕೆ, ನನ್ನ ಅಮ್ಮನಿಗೆ ಆದಷ್ಟು ಬೇಗ ಬಾಣಂತನ ಮಾಡುವ ಬಯಕೆ. ಹಾಗಾಗಿ 2 ಕಡೆಯಿಂದ ಒತ್ತಡ ಹೆಚ್ಚಾಗುತ್ತಾ ಇತ್ತು ಮಗುವಿಗೆ. ನನಗೂ ಹಾಗೂ ಪ್ರಮೋದ್ಗೂ ಮಕ್ಕಳೆಂದರೆ ತುಂಬ ಇಷ್ಟ. ಹಾಗಾಗಿ ನಾವು ಮಗುವಿಗಾಗಿ ಪ್ರಯತ್ನಿಸುತ್ತಲೇ ಇದ್ದೆವು. ಆದರೆ ಮದುವೆಯಾಗಿ 3 ವರ್ಷವಾದರೂ ಮಕ್ಕಳಾಗಿರಲಿಲ್ಲ.
ಕೊನೆಗೆ ಡಾಕ್ಟರ್ ಹತ್ತಿರ ಚೆಕಪ್ ಎಂದು ಹೋದೆವು. ನಮ್ಮನ್ನು ಪರೀಕ್ಷಿಸಿದ ಡಾಕ್ಟರ್, ಇಬ್ಬರು ಆರೋಗ್ಯವಾಗಿ ಇದ್ದೀರಾ, ಏನೊಂದು ಸಮಸ್ಯೆ ಇಲ್ಲ ಇಬ್ಬರಲ್ಲೂ. ಇನ್ನೊಂದು ಸ್ವಲ್ಪ ವರ್ಷ ಕಾದು ನೋಡೋಣ. ಆಗಲೂ ಆಗದೇ ಇದ್ದಲ್ಲಿ ಮಕ್ಕಳನ್ನು ಪಡೆಯಲು ಬೇರೆ ಬೇರೆ ವಿಧಾನ ಇದೆ, ಅದನ್ನು ಪ್ರಯತ್ನಿಸೋಣ ಎಂದರು. ಮದುವೆಯಾಗಿ 8 ವರ್ಷವಾದರೂ ನನಗೆ ಮಕ್ಕಳಾಗದೇ ಇದ್ದಾಗ ನನ್ನನ್ನು ಎಲ್ಲರೂ ಹಿಂದಿನಿಂದ ಹಂಗಿಸಿ ಮಾತನಾಡುತ್ತಾ ಇದ್ದರು. ನಾನು ಯಾವುದೇ ಕಾರ್ಯಕ್ರಮದಲ್ಲಿ ಮಗುವನ್ನು ಮುಟ್ಟಲು ಹೋದರೆ ತಮ್ಮ ಮಕ್ಕಳನ್ನು ನನ್ನ ಬಳಿ ಕಳುಹಿಸುತ್ತಲೇ ಇರಲಿಲ್ಲ. ಬಂಜೆ ನೀನು ಎಂಬ ಮಾತು ಬೇರೆ ಕೇಳಬೇಕಾಗಿತ್ತು. ಆ ದಿನಗಳಲ್ಲಿ ಮಕ್ಕಳಿಗಾಗಿ ಕಂಡ ದೇವರನ್ನು ಪ್ರಾರ್ಥಿಸಿದ್ದಾಗಿತ್ತು. ರಥ ನೋಮ ಎಂದು ಮಾಡಿದ್ದಾಗಿತ್ತು. ಪೂಜೆ ಪುನಸ್ಕಾರ ಲೆಕ್ಕವೇ ಇರಲಿಲ್ಲ. ನಾಟಿ ಔಷಧಿ, ದರ್ಗಾ ಬಾಬಾನ ಔಷಧಿ, ಹಬ್ಬ, ಎಷ್ಟೊಂದು ಊರನ್ನು ಅಲೆದಿದ್ದೆವು, ಎಷ್ಟೊಂದು ಜನರನ್ನು ಭೇಟಿಯಾಗಿದ್ದೆವು. ಯಾವುದೂ ಪ್ರಯೋಜನಕ್ಕೆ ಬರಲಿಲ್ಲ. ಕೊನೆಗೂ ಎಷ್ಟೊಂದು ಡಾಕ್ಟರ್ಗಳನ್ನು ಭೇಟಿಯಾಗಿದ್ದೆವು. ಎಲ್ಲರೂ ಹೇಳುವುದು ಒಂದೇ, ನಿಮ್ಮಿಬ್ಬರಲ್ಲೂ ಸಮಸ್ಯೆ ಇಲ್ಲ, ಆದರೆ ಯಾಕೆ ಮಕ್ಕಳಾಗುತ್ತಾ ಇಲ್ಲ ಎಂದು ಕಂಡುಕೊಳ್ಳಲು ಆಗುತ್ತಾ ಇಲ್ಲ ನಮಗೆ. ಕೊನೆಗೆ ಬೇರೆ ಬೇರೆ ವಿಧಾನದಲ್ಲಿ ಮಕ್ಕಳನ್ನು ಪಡೆಯಬಹುದು ಎಂದು ಅದನ್ನು ಮಾಡಿದರು. ಆದರೆ ಏನೇ ಮಾಡಿದರೋ ನನ್ನಲ್ಲಿ ಗರ್ಭ ನಿಲ್ಲುತ್ತಾ ಇರಲಿಲ್ಲ. ನನ್ನ ಅಮ್ಮ ನನ್ನ ಬಸರಿ ಬಾಣಂತನದ ಕನಸು ಕಾಣುತ್ತಾ ಈ ಲೋಕವನ್ನೇ ಬಿಟ್ಟು ಹೋದಳು. ಇತ್ತ ಪ್ರಮೋದ್ನ ಅಪ್ಪ ಅಮ್ಮ ಕೂಡ ಮೊಮ್ಮಗುವಿನ ಕನಸು ಕಾಣುತ್ತಾ ಇದ್ದರು. ನನ್ನ ಮದುವೆಯಾಗಿ 15 ವರ್ಷ ಆದಾಗ ನಾನು ಇನ್ನೂ ಕಾದು ಪ್ರಯೋಜನವಿಲ್ಲ ಎಂದು ಅತ್ತೆ ಮಾವನನ್ನು ಒಪ್ಪಿಸಿ ಪ್ರಮೋದ್ಗೆ ಇನ್ನೊಂದು ಮದುವೆ ಮಾಡೋಣ ಎಂದು ಪ್ರಯತ್ನಿಸಿದೆ. ಆದರೆ ಪ್ರಮೋದ್ ಮಾತ್ರ ಒಪ್ಪಲೇ ಇಲ್ಲ. ನಿನ್ನಲ್ಲೂ ದೋಷವಿಲ್ಲ, ಎಲ್ಲ ಪ್ರಯತ್ನವನ್ನು ಮಾಡಿಯಾಗಿದ್ದು. ನಮಗೆ ಆ ದೇವರು ಮಕ್ಕಳ ಭಾಗ್ಯವನ್ನು ಬರೆದಿಲ್ಲ ಎಂದರೆ ಏನು ಮಾಡಲು ಆಗುತ್ತೆ? ನಿನಗೆ ನಾನು, ನನಗೆ ನೀನು ಮಗು ಎಂದುಕೊಂಡು ಇರೋಣ ಎಂದು ನನ್ನ ಮಾತನ್ನು ತಳ್ಳಿ ಹಾಕಿದ್ದರು. ಕಾಲ ಯಾರನ್ನೂ ಕಾಯುವುದಿಲ್ಲ ಅಲ್ಲವಾ? ನೋಡುತ್ತಾ ನೋಡುತ್ತಾ ನನ್ನ ಅತ್ತೆ ಮಾವ ಕೂಡ ಕಾಲವಾದರು. ನನ್ನ ವಯಸ್ಸು 40 ದಾಟಿದಾಗ ಇನ್ನೂ ಮಕ್ಕಳಿಗಾಗಿ ಪ್ರಯತ್ನ ಮಾಡಲು ಹೋಗಬೇಡಿ ಎಂದರು ಡಾಕ್ಟರ್. ಈಗ ನಿಮಗೆ ಇರುವುದು 2 ಆಯ್ಕೆ. ಒಂದು, ಬಾಡಿಗೆ ತಾಯಿಯಿಂದ ಮಕ್ಕಳನ್ನು ಪಡೆಯಬಹುದು, ಇಲ್ಲವೇ ಯಾವುದಾದರೂ ಅನಾಥ ಮಗುವನ್ನು ದತ್ತು ಪಡೆಯಬಹುದು ಎಂದು ಸಲಹೆ ನೀಡಿದರು. ಬಾಡಿಗೆ ತಾಯಿಯಿಂದ ಮಗು ಪಡೆಯುವುದು ಬೇಡ ಎಂದು ಇಬ್ಬರಿಗೂ ಅನಿಸಿ ಮಗುವನ್ನು ದತ್ತು ತೆಗೆದುಕೊಳ್ಳಲು ನೋಡಿದೆವು. ಯಾಕೋ ಇಬ್ಬರಿಗೂ ಯಾವುದೋ ಒಂದು ಮಗುವನ್ನು ದತ್ತು ತೆಗೆದುಕೊಳ್ಳಲು ಮನಸ್ಸೇ ಬರಲಿಲ್ಲ. ಅಲ್ಲಿ ಇದ್ದ ಅಷ್ಟೊಂದು ಅನಾಥ ಮಕ್ಕಳನ್ನು ನೋಡಿ. ಅನಾಥಾಶ್ರಮಕ್ಕೆ ಹೋದಾಗ ಎಲ್ಲ ಮಕ್ಕಳನ್ನು ನೋಡಿ ಹೊಟ್ಟೆ ಉರಿದು ಹೋಗಿತ್ತು. ಹಾಗಾಗಿ ಯಾವುದೇ ಮಕ್ಕಳನ್ನು ದತ್ತು ತೆಗೆದುಕೊಳ್ಳದೆ ಪ್ರತಿ ತಿಂಗಳು ಒಂದಷ್ಟು ಹಣವನ್ನು ಅನಾಥಾಶ್ರಮಕ್ಕೆ ಕೊಡುತ್ತಿದ್ದೆವು, ಎಲ್ಲ ಮಕ್ಕಳಿಗೂ ಅನುಕೂಲವಾಗಲಿ ಎಂದು. ಹಾಗೆ ತಿಂಗಳಿಗೊಮ್ಮೆ ಎಲ್ಲರನ್ನೂ ಮಾತನಾಡಿಸಿಕೊಂಡು ಬರುತ್ತಿದ್ದೆವು. ನಾನು ಆಗಾಗ ಏನಾದರೂ ತಿಂಡಿ ಅಡಿಗೆ ಮಾಡಿಕೊಂಡು ಅಲ್ಲಿಗೆ ತೆಗೆದುಕೊಂಡು ಹೋಗಿ ಕೊಟ್ಟು ಮಕ್ಕಳನ್ನು ಮಾತನಾಡಿಸಿಕೊಂಡು ಬರುತ್ತಿದ್ದೆ. ಅನಾಥ ಮಕ್ಕಳನ್ನು ನಮ್ಮ ಸ್ವಂತ ಮಕ್ಕಳೆಂದು ಅಂದುಕೊಳ್ಳುತ್ತಾ ಅವರೊಡನೆ ಸಮಯ ಕಳೆಯುತ್ತಾ ನಮ್ಮ ನೋವನ್ನು ಮರೆತಿದ್ದೆವು. ಆದರೆ ಈಗ ನನ್ನ ಒಡಲಿನಲ್ಲಿ ಒಂದು ಮಗು ಬೆಳೆಯುತ್ತಾ ಇದೆ. ಅದು ಮದುವೆಯಾಗಿ 26 ವರ್ಷದ ನಂತರ. ನನಗೆ ಇದನ್ನು ನಂಬಲು ಆಗುತ್ತಲೇ ಇರಲಿಲ್ಲ. ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಈ ವಯಸ್ಸಲ್ಲಿ ಮಗುವನ್ನು ಹಡೆದು ಸಾಕುವುದು ಹೇಗೆ? ಈ ಸಮಾಜದ ಕಣ್ಣಿಗೆ ನಾವು ನಗೆಪಾಟಲಾಗುತ್ತೇವೆ ಎಂದು ಅನಿಸಿತು. ಇನ್ನೊಂದು ವಾರ ಹೇಗೆ ಕಳೆಯುವುದು? ಪ್ರಮೋದ್ ಬರುವವರೆಗೆ ಎಂದು ಚಿಂತೆ ಆಗುತ್ತಿತ್ತು. ಆಗಲೇ ಪ್ರಮೋದ್ ಕಾಲ್ ಬಂತು. ನನ್ನ ಬಗ್ಗೆ, ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸಿದರು. ಡಾಕ್ಟರ್ ಹತ್ತಿರ ಹೋಗಿದ್ಯಾ? ಏನಂದರು ಎಂದರು. ಏನಿಲ್ಲ, ನಿಶ್ಶಕ್ತಿಗೆ ಹಾಗೆ ಆಗಿದೆ ಎಂದು ವಿಟಮಿನ್ ಮಾತ್ರೆ ಕೊಟ್ಟಿದ್ದಾರೆ ಎಂದೆ. ಆರೋಗ್ಯ ಹುಷಾರು ಪಾವನಿ ಎಂದರು ಪ್ರೀತಿಯಿಂದ. ನಾನು ನಾಳೆನೇ ಬಂದ್ಬಿಡ್ಲಾ ಎಂದರು. ನಾನು ಬೇಡ, ನಿಮ್ಮ ಕೆಲಸ ಎಲ್ಲ ಮುಗಿಸಿಕೊಂಡು ಬಂದು ಬಿಡಿ ಎಂದೆ. ಹಾಗೆ ಮಾತನಾಡುತ್ತಾ, ಪ್ರಮೋದ್, ಒಂದು ವಿಷಯ ಹೇಳಬೇಕು. ನನ್ನ ಗೆಳತಿಯೊಬ್ಬಳು ಈ ವಯಸ್ಸಿನಲ್ಲಿ 2ನೇ ಬಾರಿ ತಾಯಿಯಾಗಿದ್ದಾಳೆ ಎಂದೆ. ಅದನ್ನು ಕೇಳಿದವರು, ಏನೇ ಬಂತು ಅವಳಿಗೆ ಈ ವಯಸ್ಸಲ್ಲಿ ತಾಯಿ ಆಗೋಕೆ? ನೋಡಿದವರು ಏನು ಅಂದುಕೊಳ್ಳುತ್ತಾರೆ? ಸಮಾಜ ಏನು ಅನ್ನುತ್ತದೆ ಎಂದರು. ನಾನು ಮತ್ತೇನೂ ಮಾತನಾಡದೆ ಅವರಿಗೆ ಶುಭರಾತ್ರಿ ಹೇಳಿ ಫೋನ್ ಇಟ್ಟಿದ್ದೆ. ಈಗ ನನ್ನ ಮನದಲ್ಲಿ ಇಷ್ಟು ವರ್ಷದ ಮೇಲೆ ಮಗು ಆಗುತ್ತಿದೆ. ಸಮಾಜದ ಕುಹಕ ಮಾತಿಗೆ ಎದುರಿ
ಅದನ್ನು ತೆಗೆಸಬೇಕಾ ಎಂದು ಅನಿಸಿತು. ಆಗಲೇ ನನ್ನ ಕಂದನ ಮಿಸುಕಾಟ ಶುರುವಾಗಿತ್ತು. ನಾನು ನನ್ನ ಕಂದನ ಕದಲಿಕೆಯ ರೋಮಾಂಚನವನ್ನು ಅನುಭವಿಸುತ್ತಾ ಇದ್ದೆ. ನಾನು ನನ್ನ ಹೊಟ್ಟೆಯ ಮೇಲೆ ಕೈ ಇಟ್ಟು, ಕಂದ, ಏನೇ ಆಗಲಿ ನಾನು ನಿನ್ನನ್ನು ಈ ಭೂಮಿಗೆ ಸುರಕ್ಷಿತವಾಗಿ ತರುತ್ತೇನೆ. ಈ ಕೆಟ್ಟ ಸಮಾಜಕ್ಕೆ ಹೆದರಲಾರೆ. ನನಗೆ ಮಕ್ಕಳಾಗದೇ ಇದ್ದಾಗಲೂ ಜನ ಹಂಗಿಸಿದ್ದಾರೆ. ಈ ವಯಸ್ಸಲ್ಲಿ ಮಕ್ಕಳಾದರೂ ಹಂಗಿಸುವರು. ಇಲ್ಲ, ನಾನು ಯಾರ ಮಾತನ್ನು ಕೇಳುವುದಿಲ್ಲ. ನನಗೆ ನೀನು ಬೇಕು ಕಂದ. ನಿನ್ನ ನಗು, ಅಳು, ತೊದಲು ಮಾತು, ನಡೆದಾಟ ಎಲ್ಲವನ್ನೂ ನಾನು ನೋಡಿ ಅನುಭವಿಸಬೇಕು. ಇಷ್ಟು ವರ್ಷದ ಮೇಲೆ ಆ ದೇವರು ಕಣ್ಣು ಬಿಟ್ಟಿದ್ದಾನೆ. ನಿನ್ನನ್ನು ಕಳೆದುಕೊಳ್ಳಲಾರೆ ಕಂದ ಎಂದೇ ಹೊಟ್ಟೆಯ ಮೇಲೆ ಕೈ ಆಡಿಸುತ್ತಾ. ನನ್ನ ಕಂದ ಮತ್ತೊಮ್ಮೆ ಮಿಸುಕಾಡಿದಂತೆ ಆಯಿತು. ಅದು ಕೂಡ ನನ್ನ ಮಾತನ್ನು ಕೇಳಿಸಿಕೊಳ್ಳುತ್ತಾ ಇದೆಯಾ ಎಂದು ಭಾಸವಾಯಿತು. ಪ್ರಮೋದ್ನನ್ನು ಹೇಗಾದರೂ ಒಪ್ಪಿಸುವೆ ಎಂದು ಅಂದುಕೊಂಡು ಅವರ ಬರುವಿಕೆಗೆ ಕಾಯುತ್ತಾ ಇದ್ದೆ. ಅದಾದ ಮೇಲೆ ದಿನ ಕಳೆದದ್ದೇ ತಿಳಿಯಲಿಲ್ಲ. ಪ್ರಮೋದ್ ತನ್ನ ಕೆಲಸವನ್ನು ಮುಗಿಸಿಕೊಂಡು ಬಂದಿದ್ದರು. ನನ್ನನ್ನು ನೋಡುತ್ತಲೇ, ಏನ್ ಪಾವನಿ, ಮುಖದಲ್ಲಿ ಒಂದು ರೀತಿಯ ಕಳೆ ಬಂದಿದೆ ಎಂದರು. ನಾನು, ಬೇಗ ಫ್ರೆಶ್ ಆಗಿ ಬನ್ನಿ, ನಿಮಗೊಂದು ವಿಷಯ ಹೇಳಬೇಕು ಎಂದೆ. ಆಗ ಅವರು, ಅಂದು ನೀನು ನಿನ್ನ ಗೆಳತಿಯ ಬಗ್ಗೆ ಹೇಳಿದಾಗ ನಾನು ತುಂಬ ಕೆಟ್ಟದಾಗಿ ಹೇಳಿದೆ ಕಣೆ. ಅದು ಅವರವರ ವೈಯಕ್ತಿಕ ವಿಷಯ ಎಂದು ಬಟ್ಟೆ ಬದಲಿಸಲು ಒಳಗೆ ನಡೆದರು. ಅವರು ಬಟ್ಟೆ ಬದಲಿಸಿಕೊಂಡು ಬಂದಾಗ ಅವರಿಗೆ ಸ್ವೀಟ್ ತಿನ್ನಿಸಿದೆ. ಏನು ವಿಶೇಷ ಇವತ್ತು ಎಂದರು. ನಾನು ನಿಧಾನವಾಗಿ ಅವರ ಕೈಯನ್ನು ನನ್ನ ಹೊಟ್ಟೆಯ ಮೇಲೆ ಇಟ್ಟು, ನಿಮಗೆ ಹೇಳಿದ ಹಾಗೆ ನನ್ನ ಗೆಳತಿಯ ವಿಷಯ ಸುಳ್ಳು, ಆದರೆ ಆ ಗೆಳತಿಯ ಜಾಗದಲ್ಲಿ ನಾನು ಇದ್ದೇನೆ ಈಗ ಎಂದೆ. ಅವರಿಗೆ ಒಂದು ಕ್ಷಣ ಅರ್ಥ ಆಗಲೇ ಇಲ್ಲ. ಅಂದರೆ ಎಂದರು. ಅಂದರೆ ನೀವು ತಂದೆಯಾಗುತ್ತಾ ಇದ್ದೀರಾ. ಕೊನೆಗೂ ನಮ್ಮ ಮನೆಗೆ ಒಂದು ಪುಟ್ಟ ಮಗು ಬರುತ್ತಾ ಇದೆ ಎಂದೆ. ಈ ವಯಸ್ಸಿನಲ್ಲ, ಅದು ಹೀಗೆ ನಮ್ಮ ಕೈನಲ್ಲಿ ಅದರ ಜವಾಬ್ದಾರಿ ನಿಭಾಯಿಸಲು ಆಗುತ್ತಾ ಎಂದರು. ಅವರ ಮುಖದಲ್ಲಿ ಖುಷಿ ಎದ್ದು ತೋರುತ್ತಾ ಇತ್ತು. ನಾನು ಹೀಗೆ ಯೋಚಿಸಿದೆ, ನಮಗಿದು ಬಯಸದೇ ಬಂದ ಭಾಗ್ಯ. ಅದನ್ನು ಕಳೆದುಕೊಳ್ಳಲು ನನ್ನ ಮನಸ್ಸು ತಯಾರಿಲ್ಲ. ಏನೋ ಒಂದು ದಾರಿ ಮಾಡೋಣ ಮಗುಗೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಎಂದುಕೊಂಡು ಹೋಗೋಣ ಎಂದೆ. ನನ್ನ ಮಾತು ಅವರಿಗೂ ಸರಿ ಎನಿಸಿತು. ನನ್ನ ಹೊಟ್ಟೆಗೆ ಮುತ್ತಿಡುತ್ತಾ, ಕಂದ, ನಿನ್ನನ್ನು ಜೋಪಾನ ಮಾಡಿ ನೋಡಿಕೊಳ್ಳುತ್ತೇವೆ. ಇಷ್ಟು ವರ್ಷದ ಮೇಲೆ ನಮ್ಮ ಪಾಲಿಗೆ ಸಂತೋಷವನ್ನು ನೀಡುತ್ತಾ ಇದ್ದೀಯಾ ಎಂದರು. ಆಗ ನನ್ನ ಕಂದನ ಕದಲುವಿಕೆಯ ಅನುಭವ ಮತ್ತೊಮ್ಮೆ ಆಯಿತು ನನಗೆ. ನಮ್ಮ ಮಾತನ್ನು ಕೇಳಿಸಿಕೊಂಡು ನಮಗೆ ಉತ್ತರಿಸಿದಂತೆ ಭಾಸವಾಯಿತು. ನಾನು ಹಾಗೂ ಪ್ರಮೋದ್ ನಮ್ಮ ಮುದ್ದಾದ ಮಗುವಿನ ಆಗಮನಕ್ಕೆ ಸಂತೋಷದಿಂದ ಕಾಯತೊಡಗಿದೆವು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.